ಇನ್ನು ಕೆಲವೊಮ್ಮೆ ನಮ್ ಲೈಫ್ ನಲ್ಲಿ ನಾವು ತಗೊಳ್ಳುವಂತ ಡಿಸಿಷನ್ಸ್ ಕೆಲವೊಮ್ಮೆ ನಮ್ಗೆ ಹೌದು ಈ ಡಿಸಿಷನ್ ತಗೊಂಡಿದ್ರಿಂದ ನಾನು ಇವತ್ತು ಹ್ಯಾಪಿ ಆಗಿದ್ದೀನಿ ಅಂತ ನೀವ್ ಹೇಳಿದ್ರಿ ನ್ಯೂಸ್ ಚಾನೆಲ್ ಅಲ್ಲಿ ರಿಯಾಲಿಟಿ ಶೋ ಆಫರ್ ಬಂದಾಗ ಕೂಡ ನೀವು ಅಲ್ಲೊಂದು ಚಾಲೆಂಜ್ ಅನ್ನ ಫೇಸ್ ಮಾಡಿ ಅಲ್ಲಿ ತಗೊಂಡಿದ್ದ ಡಿಸಿಷನ್ ಇವತ್ತು ನಿಮ್ಮನ್ನ ಇಲ್ಲಿ ನಿಲ್ಸಿದೆ. ಸೊ ಈ ತರದ ಡಿಸಿಷನ್ಸ್ ನಮ್ಮ ಲೈಫ್ ನ ಹೇಗೆಲ್ಲ ಚೇಂಜ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನೀವು ಅದ್ರ ಬಗ್ಗೆ. ಹೌದು, ನಿಜವಾಗ್ಲೂ ಅವತ್ತು ನಾನು ಆ ಡಿಸಿಷನ್ ತಗೊಂಡಿಲ್ಲ ಅಂದಿದ್ರೆ ನಾನ್ ಇವತ್ತು ಅದೇ ನಿಮ್ ಮುಂದೆ ಕುತ್ಕೊಂಡ್ ಮಾತಾಡಕ್ ಆಗ್ತಿರ್ಲಿಲ್ಲ. ಅಥವಾ ಒಂದ್ ಸಿನಿಮಾ ಇವಾಗ ನಮ್ಮ ಅಧಿಪತ್ರ ಟೀಸರ್ ರಿಲೀಸ್ ಆಯ್ತು, ಅದನ್ನ ನಾನು ಶೇರ್ ಮಾಡಿ ನನ್ ಮೊದಲನೇ ಮೂವಿ ಅಂತ ಹೇಳಕ್ ಆಗ್ತಿರ್ಲಿಲ್ಲ. ಸವಿರುಚಿ ಅಂತ ಒಂದು ಒಳ್ಳೆ ಶೋ ಅದು, ಎಲ್ ಹೋದ್ರು ಮಾತಾಡಿಸ್ತಾರೆ. ಈಗ ನಾವ್ ಯಾವ ಶೋ ಮಾಡ್ತಿದ್ರು ಅದು ನೋಡ್ತಿರ್ತಾರಲ್ಲ, ಗಿಚ್ಚಿ ಗಿಲಿ ಗಿಲಿ ಇದ್ದಾಗ ಗಿಚ್ಚಿ ಗಿಲಿ ಗಿಲಿ ಹೇಳೋರು, ಈಗ ಸವಿರುಚಿ ಇದ್ದಾಗ ಸವಿರುಚಿ ಹೇಳ್ತಾರೆ, ಟಿವಿ ವಿಕ್ರಮ್ ಅದು ಹೇಳ್ತಾರೆ. ಆಮೇಲೆ ಆಡ್ ಶೂಟ್ ಏನೋ ಮಾಡ್ತಾ ಇದ್ದೀರಲ್ಲ ನೀವು, ಆತರ ಹಿಂಗೆ ಎಲ್ಲ ಮಿಸ್ ಮಾಡ್ಕೋತಾ ಇದ್ವಿ ಅಷ್ಟೇ. ಹಾಗಾಗಿ ಡಿಸಿಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಬಟ್ ತುಂಬಾ ಯೋಚನೆ ಮಾಡ್ಬೇಕು. ಈಗ ಎಲ್ರಿಗೂ ಈಗ ನಾನೇನು, ನನ್ ಪ್ಲಸ್ ಏನು, ಎಲ್ಲ ಬಿಟ್ರು ನಾನು ಏನ್ ಮಾಡಬಲ್ಲೆ, ನಾನು ಎಷ್ಟು ಅವಕಾಶಗಳನ್ನ ಗಿಟ್ಟಿಸ್ಕೊಳ್ಳಬಲ್ಲೆ, ಅದು ಅವ್ರ ಮೇಲೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಅನ್ನೋದು ಇರ್ಬೇಕು. ನನಗಿದ್ರೂನು ಮನೆಯಲ್ಲಿ ಅವಾಗ ಬಿಡ್ತಾ ಇರ್ಲಿಲ್ಲ. ಸೊ ಆಮೇಲೆ ನನ್ಗನ್ನಿಸ್ತು ಇಷ್ಟು ದಿನ ಫ್ಯಾಮಿಲಿ ಅವ್ರು ಹೇಳಿದ್ದೆ ಕೇಳಿದೆ ಎಲ್ಲ ಮಾಡಿದೆ, ಎಲ್ಲ ಆಯ್ತು. ಅದಾದ್ಮೇಲೆ ಒಂದಷ್ಟು ಹರ್ಟ್ಗಳು ಆಯ್ತು ನನ್ಗೆ. ಬಟ್ ಈಗ ನನ್ನ ಡಿಸಿಷನ್, ನನಗೆ ಆ ಎನರ್ಜಿ ಇದೆ, ಆ ಪೊಟೆನ್ಶಿಯಲ್ ಇದೆ. ನನ್ಗೆ ಎಲ್ಲೋ ಒಂದ್ಸಲ ನನ್ಗೆ ನ್ಯೂಸ್ ಚಾನೆಲ್ ಇರುವಾಗ ನಮ್ಗೆ ಎಲ್ರಿಗೂ ಒಂದಷ್ಟು ಅಸಮಾಧಾನ ಇದ್ದೇ ಇರುತ್ತೆ ಮನುಷ್ಯ ಅಂದ್ಮೇಲೆ. ನನ್ಗೆ ಈ ಪ್ರೋಗ್ರಾಮ್ ಸಿಗ್ತಾ ಇಲ್ಲ, ಅಥವಾ ನಾನು ಇನ್ನೂ ತುಂಬಾ ಚೆನ್ನಾಗಿ ಮಾಡ್ತೀನಿ ಅದ್ ಕೊಡ್ತಾ ಇಲ್ಲ, ಹೋಗಿ ಕೇಳಿರ್ತೀವಿ ಆದ್ರೂ ನಮಗ್ ಸಿಗಲ್ಲ, ಅಥವಾ ಮಧ್ಯದವ್ರು ಏನೋ ಒಂದು ಕಡ್ಡಿ ಅಳ್ಳಾಡ್ಸೋದು ಅಂತಾರಲ್ಲ ಹಂಗ್ ಮಾಡ್ತಿರ್ತಾರೆ. ಅದೆಲ್ಲ ಬೇಜಾರಿರೋದು. ನಮ್ಗೆ ಆ ಬೇಜಾರಿದ್ದಾಗ ನಾನು ಇಲ್ಲೇನೋ ಸುಮ್ನೆ ಲಾಕ್ ಆಗಿದ್ದೀನೇನೋ, ನನ್ನ ಪೊಟೆನ್ಶಿಯಲ್, ನನ್ನ ಎನರ್ಜಿ ಇವ್ರು ಯುಟಿಲೈಸ್ ಮಾಡ್ಕೋತಾ ಇಲ್ಲ ಅಂತ ನನ್ಗೆ ತುಂಬಾ ಅನ್ಸೋದು. ಅನ್ಸ್ದಾಗ ಯಾರೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಚಿನ್ನದ ಹುಂಡಿನ ಚಿಲ್ಲರೆ ಕಾಸಿಗೆ ಇಟ್ಕೊಂಡಿದ್ದಾರೆ ಆತರ ಎಲ್ಲ ಕಮೆಂಟ್ ಹಾಕ್ದಾಗ ಅದ್ ನಿಜವಾಗ್ಲೂ ಕನೆಕ್ಟ್ ಆಗೋದು. ಜನಕ್ಕೂ ಗೊತ್ತಾಗ್ತಾ ಇದೆ ಅಲ್ವಾ, ಜನಕ್ಕೂ ಗೊತ್ತಾಗ್ತಾ ಇದೆ ನಮ್ಮನ್ನ ಇವ್ರು ಚೆನ್ನಾಗಿ ಯೂಸ್ ಮಾಡ್ಕೋತಾ ಇಲ್ಲ ಅನ್ನೋದು. ಬಿಡೋಣ ಅಂದ್ರೆ ಮನೇಲಿ ಇಲ್ಲ. ಸೊ ಅದ್ ಒಂದು ಡೈಲಮ, ಏನ್ ಮಾಡೋದಪ್ಪ, ಬಟ್ ಇದೆ ಇಷ್ಟೇ ಮಾಡ್ಬೇಕು ಅಂತ ಹೋಗೋ ಕೇಳೋದು, ಜಗಳ ಆಡೋದು, ಶಿಫ್ಟ್ ಅಲ್ಲಿ ಇಷ್ಟೇ ನ್ಯೂಸ್, ನಮ್ಗೆ ಇನ್ನೂ ನ್ಯೂಸ್ ಹಾಕಿ, ನಮ್ಗೆ ಎಷ್ಟಿದ್ರು ಸಾಲಲ್ಲ. ನಾವ್ದೆಲ್ಲ ಹಂಗೆ ಇದ್ದವರು. ಎಲ್ಲಾ ಆಂಕರ್ಸ್ ಸ್ವಲ್ಪ ಕೆಲಸ ಮಾಡ್ಬೇಕು, ಯಾಕಂದ್ರೆ ಎಲ್ಲಾ ಬಿಟ್ಟು ನಾವು ಇದೇ ಇದ್ದಾಗ ಇಷ್ಟೇನಾ ನ್ಯೂಸ್, ಒಂದೇನಾ ಎರಡೇನಾ ಅನ್ನೋ ತರದ್. ಸೊ ಬಹುಶಃ ಅದೆಲ್ಲ ಆಗಿದ್ದು ಒಳ್ಳೇದಾಯ್ತು ಅನ್ಸುತ್ತೆ. ಅವ್ರು ಚೆನ್ನಾಗೆಲ್ಲ ನ್ಯೂಸ್ ಕೊಟ್ಟಿ ಅಥವಾ ಇನ್ನೆಲ್ಲ ಒಳ್ಳೆ ಪ್ರೋಗ್ರಾಮ್ ಕೊಟ್ಟಿದ್ರೆ ಇಲ್ಲೇ ಕಂಫರ್ಟಬಲ್ ಆಗಿದ್ದೀನಿ, ಐ ಆಮ್ ಹ್ಯಾಪಿ ಅಂತ ಇರ್ತಿತ್ತೇನೋ. ಬಹುಶಃ ಏನೇ ಆದ್ರೂ ಅದಕ್ಕೊಂದು ರೀಸನ್ ಇದೆ ಅಂತ ನಾನು ಯಾವಾಗ್ಲೂ ಅದು ನನ್ಗೆ ಅನ್ಸುತ್ತೆ. ಏನಾದ್ರು ಒಂದಾದ್ರು ಇದು ಅದಕ್ಕ 7 years ಬ್ಯಾಕ್ ಒಂದೇನೋ ಆಗಿತ್ತು, ಇದು ಆಗಿದ್ ಇವಾಗ ಈಗ ಗೊತ್ತಾಗ್ತದೆ, ಏನೋ ಒಂದು ಕೆಟ್ಟದೇ ಆಗಿರುತ್ತೆ, ಸಣ್ಣದಾಗಿ ಕೆಟ್ಟದಾಗಿರುತ್ತೆ. ಅವಾಗ ಅನ್ಕೊಳ್ಳೋದು ನಾನು, ಅವಾಗ ನಮ್ಗದು ನೋವು ಕೊಟ್ಟಿರುತ್ತೆ ಇಲ್ಲ. ಬಟ್ ಇವತ್ತು ಅನ್ಸುತ್ತೆ 7 years ಬ್ಯಾಕ್ ಆಗಿದ್ ಇದಕ್ಕ. ಸೊ ನೋಡು, ದೇವ್ರು ಒಳ್ಳೇದೇ, ಅವ್ನು ಇನ್ನೂ ಏನೋ ಪ್ಲಾನ್ ಮಾಡಿರ್ತಾನೆ. ನಂಗೆ ಆ ತರದ್ದೆಲ್ಲ ಸ್ವಲ್ಪ ಅದೇನೋ ನಂಬಿಕೆಗಳು, ಲೈಫಲ್ಲಿ ಆಗಿರೋ ಇನ್ಸಿಡೆಂಟ್ ಇಂದಾನೋ ಏನೋ ತುಂಬಾ ಕನೆಕ್ಟ್ ಆಗ್ತಾ ಇರತ್ತೆ. ಸೊ ಬಹುಶಃ ನನ್ಗೆ ಚಾನೆಲ್ ಅಲ್ಲಿ ಇನ್ನ ನಾವು ಕೇಳಿದಷ್ಟೆಲ್ಲ ಸ್ಯಾಲ್ರಿ ಅಥವಾ ಕೇಳಿದಷ್ಟೆಲ್ಲ ನ್ಯೂಸ್ ಎಲ್ಲ ಕೊಟ್ಟು ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ಬಿಟ್ಟಿದ್ರೆ ಅಲ್ಲೇ ಇರ್ತಾ ಇದ್ರೇನು. ಅವ್ರು ಮಾಡಿದ್ ಒಳ್ಳೇದಾಯ್ತು ಅಂತ ಅನ್ಸುತ್ತೆ. ಜಗಳಗಳ ಆಡಿದೀನಿ, ಎಲ್ಲ ಆಗಿದೆ ಚಾನೆಲ್ ಅಲ್ಲೂ ಅಷ್ಟೇ. ಬಟ್ ಇವಾಗ ಅನ್ಸುತ್ತೆ ಬಿಡಪ್ಪ, ಸದ್ಯ ಅವ್ರ ಹಂಗ್ ಮಾಡಿದಕ್ಕೆ ನಾನು ಇಲ್ಲಿ ಬಂದೆ. ಈ ಕಡೆಗೆ ನಮ್ಗೆ ಬೇರೆ ಕಡೆ ಮಾಡೋಣ, ಇನ್ನೂ ಮಾಡೋಣ, ಇನ್ನೇನೋ ನಮ್ಗೆ ಎನರ್ಜಿ ಇದೆ ಅಂತ. ಸೊ ಹಂಗಾಗಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾರು ನಂಗೆ ನ್ಯೂಸ್ ಕೊಟ್ಟಿಲ್ವೋ ಅವ್ರೆಲ್ರಿಗೂ ಥ್ಯಾಂಕ್ಸ್. ಓಕೆ, ಕೊಟ್ಟಿದ್ರೆ ಅಲ್ಲೇ ಅಲ್ಲೇ ಇದ್ಬಿಡ್ತಿದ್ರಿ, ಆರಾಮಾಗಿದೆ, ಎಲ್ಲೂ ಹೋಗೋದ್ ಬೇಡ ಅಂತ ಹೇಳಿ. ನಿಜ. ಹಾಗಾಗಿ ಡಿಸಿಷನ್ ತಗೋಬೇಕು, ಬಟ್ ಅದು ನಮ್ ಮೇಲೆ. ನನ್ಗೇನು ಅಂದ್ರೆ ಅವ್ರವ್ರ ಸ್ಟ್ರೆಂತ್ ಅವ್ರಿಗೆ ಗೊತ್ತಿರುತ್ತೆ. ನಿಮ್ ಬಿಟ್ರು ನೀನ್ ಇದ್ ಮಾಡ್ಬಲ್ಲೆ, ಅಥವಾ ನಿನಗೆ ಎಷ್ಟು ಅವಕಾಶಗಳಿದೆ. ನಾನು ಇವಾಗ ಒಂದು ಓದ್ತಾ ಇದ್ದೆ, ಅವಕಾಶಗಳು ಏನು ಲಕ್ ಚೆನ್ನಾಗಿದ್ರೆ, ನಮ್ಮ ಅದೃಷ್ಟವಂತರಾಗಿದ್ರೆ ಅವಕಾಶಗಳು ಸಿಗತ್ತಂತೆ, ಬುದ್ಧಿವಂತರಾಗಿದ್ರೆ ಅವಕಾಶಗಳನ್ನ ನಾವು ಸೃಷ್ಟಿ ಮಾಡ್ಕೋತೀವಂತೆ. ಸೊ ಹಾಗಾಗಿ ನಾನು ಅವಕಾಶಗಳನ್ನ ಗಿಟ್ಟಿಸ್ಕೊತೀನಾ, ಪಡ್ಕೊಳ್ತೀನ, ಅಥವಾ ನಾನೇ ಓನಾಗಿ ಏನಾದ್ರು ಮಾಡ್ತೀನ, ನನ್ ಸ್ಟ್ರೆಂತ್ ಇದೆ, ಅದೆಲ್ಲ ನೋಡಿ ಲೈಫಲ್ಲಿ ಡಿಸಿಷನ್ ತಗೊಳ್ಳಿ. ಏನು ಈಗ ಡಿಸಿಷನ್ ತಗೊಳ್ಳಿ ಅಲ್ಲಿ ಏನಾದ್ರು ಸೋತ್ವಾ, ಎಲ್ರು ಹೇಳ್ತಾರಲ್ಲ, ಅದೊಂದು ಅನುಭವ, ಪಾಠ ಸಿಗತ್ತೆ, ಮತ್ತೆ ವಾಪಸ್ ಹೋಗಿ. ಯಾಕಂದ್ರೆ ಅವಕಾಶಗಳು ತುಂಬಾ ಇದೆ ಈಗ ಬೇರೆ ಕಡೆ ಕೆಲಸ ಮಾಡೋದಕ್ಕೆ. ಸೊ ಹಾಗಾಗಿ ಒಂದಕ್ಕೆ ಸ್ಟಿಕ್ ಆನ್ ಆಗಿ ಅದ್ರಲ್ಲೇ ಆಮೇಲೆ ಏಜ್ ಆಗಿ ಎಲ್ಲ ಆಗ್ಬಿಟ್ಟು ಇವತ್ತು ಆಮೇಲೆ ರಿಗ್ರೆಟ್ ಮಾಡೋದಕ್ಕಿಂತ ಈಗ ಒಂಚೂರು ರಿಸ್ಕ್ ತಗೊಳ್ಳಿ. 1-2 ತಿಂಗಳು ನಿಮ್ಗೆ ಎಲ್ಲೂ ಕೆಲಸ ಸಿಗಲ್ವಾ, ಸ್ವಲ್ಪ ರಿಸ್ಕ್ ಆಗತ್ತೆ, ಬಟ್ ಅಟ್ಲೀಸ್ಟ್ ನೀವು ಟ್ರೈ ಮಾಡಿ ಬಂದಿದ್ದೀರಲ್ವಾ. ಅದೇ ಟ್ರೈ ಮಾಡಕ್ ಹೋಗಿ ಏನೋ ಇನ್ನೂ ಒಳ್ಳೇದಾಗಿ ಅದು ಕಚ್ಕೊಂಡು ನಿಮ್ಗೆ ಇನ್ನು ಸೂಪರ್ ಸಕ್ಸಸ್ ಸಿಕ್ಬಿಟ್ರೆ ಅದನ್ನ ಯಾಕೆ ಬಿಡ್ತೀರಾ. ಸೊ ಹಾಗಾಗಿ ಡಿಸಿಷನ್ ನ ತುಂಬಾ ಯೋಚನೆ ಮಾಡಿ ತಗೊಳ್ಳಿ. ಅವಕಾಶಗಳು ಅನ್ನೋದು ನಿಜವಾಗ್ಲೂ ಈಗ ನನಗೆ ಅವಾಗೆಲ್ಲ ಸಿಕ್ಕಿರೋ ಅವಕಾಶಗಳನ್ನ ಮನೇಲಿ ಒಪ್ಪಲ್ಲ ಅಂತ ಹೇಳಿ ಬಿಡ್ತಿದ್ದೆ. ಸೊ ಇವಾಗ್ಲೂ ನನ್ಗೆ ಅನ್ಸುತ್ತೆ ಅವಾಗೆಲ್ಲ ಬಿಟ್ಬಿಟ್ಟೆ, ಇವಾಗ ಎಲ್ಲಿ ಸಿಗುತ್ತೋ ಇಲ್ವೋ ಅಂತ. ದೇವ್ರ ದಯಿಂದ ಒಂದೊಂದು ಸಿಗ್ತಾ ಇದೆ ನನ್ಗೆ.
ಹಾಗಾಗಿ ಬಂದಾಗ ಲಬಕ್ ಅಂತ ಹಿಡ್ಕೊಂಡ್ಬಿಡಿ, ಆ ಮುಂದೆದ ಆಮೇಲೆ ನೋಡೋಣ ಅಷ್ಟೇ. ಯಾಕಂದ್ರೆ ನನಗಾದ್ರೆ ಕಮಿಟ್ಮೆಂಟ್, ಫ್ಯಾಮಿಲಿ ಕಮಿಟ್ಮೆಂಟ್ಸು, ಲೋನು ಅದು ಇದು ಇದ್ರೂನು ನಾನು ರಿಸ್ಕ್ ತಗೊಂಡೆ. ಈಗ ಬ್ಯಾಚುಲರ್ಸ್ ಅಂತ ಬಂದಾಗ ಅವ್ರಿಗೆ ಏನ್ ಅಂತ ಏನಿರಲ್ಲ. ಸೊ ಹಾಗಾಗಿ ನೀವು ತುಂಬಾ ಡೆಡಿಕೇಟೆಡ್ ಆಗಿ ರಿಸ್ಕ್ ತಗೊಂಡು ಮಾಡಿ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಸೂಪರ್. ಇಷ್ಟ ದಿನ ಆಯ್ತು ಜಾನ್ವಿ, ಆಂಕರ್ ಜಾನ್ವಿ ಆಯ್ತು, ನಟಿ ಜಾನ್ವಿಯನ್ನ ನಾವು ತೆರೆ ಮೇಲೆ ನೋಡೋದಕ್ಕೆ ಎಲ್ರು ಕೂಡ ವೇಟ್ ಮಾಡ್ತಾ ಇದ್ರೆ. ಗ್ಲಿಮ್ಸ್ ಕೂಡ ರಿಲೀಸ್ ಆಗಿದೆ, ನಾನ್ ನೋಡ್ದೆ, ತುಂಬಾ ಸ್ಟ್ರಿಕ್ಟ್ ಆಗಿ ಇರೋ ತರ ಕಾಣಿಸ್ತು. ಹೇಳಿ ಅಧಿಪತ್ರ ಬಗ್ಗೆ ನಮ್ಗೆ. ಅಧಿಪತ್ರ ಬಗ್ಗೆ ಹೇಳಲೇಬೇಕು. ಆಕ್ಚುಲಿ ಅದು ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಶೂಟಿಂಗ್ ಮುಗೀತು. ಸ್ವಲ್ಪ ಆಕ್ಚುಲಿ ಆ ಕಥೆ ಹಂಗೆ ಸೀರಿಯಸ್ ಆಗಿದೆ. ಆ ಅಧಿಪತ್ರ ಆ ಟೈಟಲ್ ಮೇಲೂ ಎಷ್ಟು ವರ್ಕ್ ಮಾಡಿದ್ದಾರೆ ಅದೆಲ್ಲ, ಅದು ಸಿನಿಮಾ ಟೀಮು ಹೇಳಿ ಅಂತ ಅಂದಾಗ ನಾನ್ ನಿಮ್ಗೆ ಹೇಳ್ತೀನಿ. ಅವಾಗ ಒಂದ್ ವಿಚಾರ, ನಾವ್ ಯಾವಾಗ್ಲೂ ಏನ್ ಗೊತ್ತಾ, ಆಂಕರ್ಸ್ ಈಗ ಸೆಲೆಬ್ರಿಟೀಸ್ ನ ಇಂಟರ್ವ್ಯೂ ಮಾಡಕ್ ಹೋದಾಗ ಇವ್ರೇನು ಬಿಟ್ಕೊಡಲ್ಲ ಸಿನಿಮಾ ಬಗ್ಗೆ, ಈ ತರ ಕ್ವೆಶನ್ಸ್ ಕೇಳ್ತಾ ಇದ್ರು. ಇವತ್ತು ಅವ್ರು ನಟಿ ಆದ್ಮೇಲೆ ಅವರು ಅದನ್ನೇ ಮಾಡ್ತಾ ಇದ್ರು. ಯಾಕಂದ್ರೆ ಅವರು ಅಷ್ಟೇ, ಮೇಡಮ್ ಇದೆಲ್ಲ ಕೆಲವು ಹೇಳಿರ್ಬೇಡಿ ಅಂತಿದ್ರಲ್ಲ, ಹಾಗಾಗಿ ಚೆನ್ನಾಗಿದೆ ಸಿನಿಮಾ. ಕಥೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ, ತುಂಬಾ ಟ್ವಿಸ್ಟ್ ಇದೆ. ಹಿಂಗೆಲ್ಲ ಆಗತ್ತಾ ಅನ್ನೋ ತರ ಇದೆ. ಮತ್ತೆ ತುಂಬಾ ಕ್ರಿಸ್ಪ್ ಆಗು ಮಾಡ್ಕೊಂಡಿದ್ದಾರೆ, ಎಲ್ಲೂ ಎಳೆಯೋದು ಲ್ಯಾಗು ಅಂತ ಅನ್ಸೋದಿಲ್ಲ. ನನ್ ಪಾತ್ರ ಕೂಡ ಒಂದು ಸೀರಿಯಸ್ ಪಾತ್ರನೇ. ನನಗೇನು ಸಿನಿಮಾದಲ್ಲಿ ತುಂಬಾ ಸ್ಕ್ರೀನ್ ಸ್ಪೇಸ್ ಇದೆ ಆ ಥರದ್ದೇನು ಇಲ್ಲ ನನಗೆ. ಆ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟೇ ಸೀನ್ಸ್ ಗಳಿದೆ ನನ್ಗೆ. ಹಾಗಾಗಿ ನಾನು ಏನ್ ತುಂಬಾ 1-2 ಸಲ ಮಾತಾಡಿದೆ, ಸರ್ ಇವಾಗ ಹೀರೋಯಿನ್ ಅಂತ ಬೇರೆ ಹೇಳ್ಬಿಟ್ಟಿದೀರ, ಇಷ್ಟೇನಾ ನಂದು ಅನ್ನೋ ತರ ಕೇಳಿದೀನಿ ನಾನು. ಮೇಡಮ್ ಅದು ಆ ಪಾತ್ರಕ್ಕೆ ಇಷ್ಟೇ ಇದೆ, ತುಂಬಾ ಇದ್ ಮಾಡಿದ್ರೆ ತುರುಕ್ತಾಗತ್ತೆ ಇಷ್ಟು ಅಂತ ಹೇಳಿದ್ರು. ಓಕೆ ಬಿಡಿ, ಕತೆ ಚೆನ್ನಾಗಿದೆಯಲ್ಲ, ಸಿನಿಮಾ ಟೀಮ್ ಚೆನ್ನಾಗಿದೆ, ಓಕೆ. ನನಗೆ ಗಿಲಿಗಿಲಿಲ್ಲ ಅಭ್ಯಾಸ ಆಗಿದ್ರಿಂದ ಅದು ನಿಜವಾಗ್ಲೂ ಬೇರೆ ತರನೇ ಎಕ್ಸ್ಪೀರಿಯನ್ಸ್. ಕುಂದಾಪುರದಲ್ಲಿ ಶೂಟ್ ಆಗಿದ್ದು, ಟೀಮ್ ತುಂಬಾ ಪ್ರೊಫೆಷನಲ್ ಆಗಿತ್ತು. ರೂಪೇಶ್ ಅವರಿದ್ರು, ಅವರು ತುಳು ಸಿನಿಮಾದಲ್ಲೆಲ್ಲ ಸಕ್ಸಸ್ ಕಂಡಿರೋರು, ಅವರು ಸರ್ಕಸ್ ಎಲ್ಲ. ಚಯನ್ ಶೆಟ್ಟಿ ಡೈರೆಕ್ಟರ್, ಅವರು ಎಷ್ಟು ಕ್ಲಾರಿಟಿ ಇದೆ ಅವರಿಗೆ ಅಂತಂದ್ರೆ, ನಾನು ಫಸ್ಟ್ ಹೋದಾಗ ನಾನು ಫೋನ್ ಮಾಡಿ ಕರ್ಸಿದ್ರು ಬನ್ನಿ ಅಂತ ಅಂದಾಗ ಬುಕ್ಲೆಟ್ ಇಟ್ಕೊಂಡು ಕೂತಿದ್ರು. ಕಥೆ ರೆಡಿ ಇತ್ತು, ಒಬ್ಬೊಬ್ರು ಡೈಲಾಗ್ ರೆಡಿ ಇತ್ತು. ನಿಮ್ ಪಾತ್ರ ಮೇಡಮ್ ಬೃಹತಿ ಅಂತ, ಹಿಂಗಿದೆ ಅಂದಾಗ ನನಗೆ ಅವ್ರ ಅಪ್ರೋಚ್ಗೆ ಒಪ್ಕೊಂಡ್ಬಿಟ್ಟೆ ನಾನು. ಯಾಕಂದ್ರೆ ಅಷ್ಟು ಪ್ರೊಫೆಷನಲ್ಸ್ ಅಂತ ನನಗೆ ಗೊತ್ತಾಯ್ತು. ಅವ್ರ ಕತೆ ಹೇಳಿದ್ದು ಅಂದ್ರೆ ಹೇಳ್ತಾ ಇದಾರೆ ಇಬ್ರು ಕೂರ್ಸ್ಕೊಂಡ್ ಕತೆ ಹೇಳಿದಾಗ ಎಷ್ಟು ಚೆನ್ನಾಗಿ ಕತೆ ಮಾಡ್ಕೊಂಡಿದಾರಲ್ಲ, ಇವ್ರಿಗೆ ತುಂಬಾ ಕ್ಲಾರಿಟಿ ಇದೆ, ಚೆನ್ನಾಗಿ ತೆಗಿಬೇಕು ಅಂತ. ಈಗಲೂ ಅಷ್ಟೇ ಪ್ರಮೋಷನ್ ತಗೊಳ್ಳಿ, ಈಗ ಲಹರಿ ಸಂಸ್ಥೆಗೂ ಕೂಡ ಕೊಟ್ರು, ಒಳ್ಳೆ ರೇಟಿಗೆ ಹೋಗಿದೆ. ಅವ್ರು ನೋಡಿದಾಗ ಅವ್ರಿಗೂ ಅನ್ಸಿದೆ ಈ ಸಿನಿಮಾ ಚೆನ್ನಾಗಿದೆ, ಕತೆ ಚೆನ್ನಾಗಿದೆ ಅಂತ ಹೇಳಿ. ಸೊ ಕ್ವಾಲಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವಾಗ ಟೀಸರ್ ರಿಲೀಸ್ ಆಗಿದೆಯಲ್ಲ, ತುಂಬಾ ಒಳ್ಳೆ ಕ್ವಾಲಿಟಿ. ಹೊಸಬ್ರು ಚಿತ್ರ ಆದ್ರೂ ಕೂಡ ಏನೋ ಒಂದ್ ಕಥೆ ಇದೆ, ಟ್ವಿಸ್ಟ್ ಇದೆ ಅನ್ನೋದು ಗೊತ್ತಾಗುತ್ತೆ. ಕ್ಯೂರಿಯಾಸಿಟಿ ಅಂತೂ ಹುಡ್ಸುತ್ತೆ ಟೀಸರ್ ಅಲ್ಲಿ. ಸೊ ಆ ಥರದ್ದು ಸಿನಿಮಾ. ಅಲ್ಲೂ ಅಷ್ಟೇ ಟೀಸರ್ ಅಲ್ಲಿ ಕೆಲವ್ರು ನಂಗೆ ಹೇಳಿದ್ರು, ನೀವು ಕಾಣಿಸ್ತಾ ಇಲ್ಲ ಜಾಸ್ತಿ ಟೀಸರ್ ಅಲ್ಲಿ ಅಂತ. ಹೋಗ್ತೀನಿ ಅವಾಗ ಅದು ನಾನು ಹೇಳ್ದೆ, ಎಲ್ಲರೂ ಕ್ವಾಲಿಟಿ ಬಗ್ಗೆ ತುಂಬಾ ಮಾತಾಡ್ತಿದ್ದಾರೆ, ಕಥೆ ಬಗ್ಗೆ ಹಂಗ ಹೇಳಿದ್ರು ಅಂದಾಗ, ಇದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಅಷ್ಟೇ ಇರುತ್ತೆ ಅಂತ. ಆಕ್ಚುಲಿ ಸಿನಿಮಾದಲ್ಲೂ ನಂಗೆ ತುಂಬಾ ಸ್ಕ್ರೀನ್ ಸ್ಪೇಸ್ ಇದೆ ಅನ್ನೋ ತರ ಏನಿಲ್ಲ, ಎಲ್ಲಿ ಬೇಕೋ ಅಲ್ಲಿದೆ. ಆ ಒಂದು ಸೀರಿಯಸ್ ರೋಲು ಅದೊಂಥರ ಬೇರೆ ತರನೇ ಖುಷಿ. ಯಾಕಂದ್ರೆ ರೂಪೇಶ್ ಇದ್ದಾರೆ, ಆಮೇಲೆ ರಘು ಪಾಂಡೇಶ್ವರ್ ಅವರಿದ್ದಾರೆ, ಆಮೇಲೆ ಪ್ರಕಾಶ್ ತಮಿಳ್ನಾಡು ಅವರಿದ್ದಾರೆ, ನಮ್ ತಂದೆ ಕ್ಯಾರೆಕ್ಟರ್ ಬಲರಾಮ ಅಂತ ಮಾಡ್ತಾರೆ. ಸೊ ಎಲ್ಲಾ ಕ್ಯಾರೆಕ್ಟರ್ಗಳು ಹೆಂಗಿದೆ ಅಂದ್ರೆ ಕರೆಕ್ಟ್ ಆಗಿ ಸೂಟ್ ಆಗ್ತಾರೆ. ಈ ಕ್ಯಾರೆಕ್ಟರ್ ನನ್ಗೆ ಫುಲ್ ಕತೆ ಗೊತ್ತಿದ್ರಿಂದ, ನಮ್ಗೆ ಈಗ ಡ್ರಾಪ್ಗೆ ಈಗ ರೂಮಿಂದ ಕರ್ಕೊಂಡು ಹೋಗೋರು ಹೋಟೆಲ್ ಇಂದ, ಅವಾಗ ಬೇರೆ ಬೇರೆ ಆರ್ಟಿಸ್ಟ್ ಕೂತಾಗ ನನಗೆ ಪರಿಚಯ ಇರಲ್ಲ, ಬಟ್ ಅವ್ರ ಕತೆ ಹೇಳಿರ್ತಾರಲ್ಲ, ಬಲರಾಮ, ಇವ್ರು ಬಲರಾಮ ಇರ್ಬೋದು, ಅದಕ್ಕೆ ಸೂಟ್ ಆಗ್ತಿದಾರೆ ನನಗೆ ಅನ್ಸ್ಬಿಡುತ್ತೆ. ಅಂದ್ರೆ ಆ ತರ ಆಪ್ಟ್ ಆದವ್ರನ್ನ ತಗೊಂಡಿದ್ದಾರೆ, ಚೆನ್ನಾಗಿದೆ. ಹಾಗಾಗಿ ಟೀಸರ್ ನೋಡಿದಾಗ ತುಂಬಾ ಜನ ಪ್ರಾಮಿಸಿಂಗ್ ಅಂತ ಹೇಳ್ತಾರೆ. ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ಕಾಯ್ತಾ ಇದ್ದೀನಿ. ಜನ ಒಳ್ಳೆ ಸಿನಿಮಾ ಬಂದಾಗ ಹೊಸಬ್ರು ಅನ್ನೋದನ್ನ ನೋಡ್ದೆ ಗೆಲ್ಸಿದ್ದಾರೆ. ಸೊ ಹಾಗಾಗಿ ಜನಕ್ಕೆ ಈ ಕಥೆ ತುಂಬಾ ಇಷ್ಟ ಆಗುತ್ತೆ. ಯಾಕಂದ್ರೆ ಕಥೆನೇ ಹೀರೋ ನಮ್ ಸಿನಿಮಾದ್ದು. ಆ ಟ್ವಿಸ್ಟ್ ಗಳನ್ನೆಲ್ಲ ಹೆಂಗಿಟ್ಟಿದ್ದಾರೆ, ಮತ್ತೆ ಈ ಅಧಿಪತ್ರ ಅನ್ನೋ ಟೈಟಲ್ ಯಾಕಿಟ್ರು, ಅದೆಲ್ಲ ತುಂಬಾ ಕನೆಕ್ಟ್ ಆಗುತ್ತೆ. ತುಂಬಾ ತಲೆ ಓಡಿಸಿದಾರಪ್ಪ ಸಿನಿಮಾದವರು ಅನ್ನೋ ತರ ಇದೆ ಅದು. ಸೊ ಹಾಗಾಗಿ ನನಗೆ ಅಧಿಪತ್ರದ ಮೇಲೆ ತುಂಬಾ ನಿರೀಕ್ಷೆ ಇದೆ. ಆ ಟೀಸರ್ ರಿಲೀಸ್ ಆದ್ಮೇಲೂ ಅಷ್ಟೇ, ಸಿನಿಮಾದಲ್ಲಿಯೂ ಕೂಡ ಒಂದು ಅಂದ್ರೆ ಇಂಡಸ್ಟ್ರಿಯಲ್ಲಿ ಒಂದು ಟಾಕ್ ಅನ್ನೋದು ನಮ್ಗೆ ಗೊತ್ತಾಗತ್ತಲ್ಲ. ತುಂಬಾ ಜನ ಪ್ರೊಡ್ಯೂಸರ್ ಇಲ್ಲ ನಿಮ್ ಟೀಸರ್ ಬಗ್ಗೆ ಒಳ್ಳೆ ರೆಸ್ಪಾನ್ಸ್ ಇದೆ, ಎಲ್ಲ ಮಾತಾಡ್ತಾ ಇದ್ರು ಅಂತೆಲ್ಲ ಹೇಳಿದ್ರು. ಮತ್ತೆ ನಾನು ನನ್ನ ಎಲ್ಲಾ ಚಾನೆಲ್ಸ್ಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನ್ಯೂಸ್ ಫಸ್ಟ್ ಇರ್ಬೋದು, ಪ್ರಜಾ ಇರ್ಬೋದು, ಮತ್ತೆ ಸುವರ್ಣ, ಹಿಂಗೆ ನಾನು ಎಲ್ಲಾರು ಫ್ರೆಂಡ್ಸ್ ಎಲ್ಲಾ ಕಡೆ, ಯಾಕಂದ್ರೆ 5-6 ಚಾನೆಲ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಎಲ್ರು ತುಂಬಾ ಸಪೋರ್ಟ್ ಮಾಡಿದ್ರು, ತುಂಬಾ ಚೆನ್ನಾಗಿ ಪಬ್ಲಿಸಿಟಿ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಆತರ ಸಪೋರ್ಟ್ ನಮ್ಮ ಸಿನಿಮಾ ಟೀಮ್ ಮೇಲೆ ಹೀಗೆ ಇರ್ಲಿ.
ಇನ್ನು ಮುಂದೆ ಯಾವೆಲ್ಲ ಪಾತ್ರಗಳಲ್ಲಿ ಅಥವಾ ಯಾವೆಲ್ಲ ಸಿನಿಮಾಗಳಲ್ಲಿ ನಿಮ್ಮನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಏನೇನೆಲ್ಲ ಇದು ಪ್ಲಾನ್ಸ್ ಅಂತ? ಆತರ ನನ್ಗೆ ಆಕ್ಚುಲಿ ಎಲ್ಲಾ ತರ ಪಾತ್ರ ಸಿಕ್ಕಿದ್ರು ಮಾಡ್ಬೇಕಂತ ಇದೆ. ಮಧ್ಯ ಒಂದು 3-4 ನನಗೆ ಕತೆ ಎಲ್ಲ ಹೇಳಿದ್ರು, ಬಟ್ ಅದ್ಯಾಕೋ ನನಗಷ್ಟು ಇಷ್ಟ ಆಗ್ಲಿಲ್ಲ ಯಾವ್ದು. ಈಗ ನನ್ಗೆ ನನ್ ಪಾತ್ರಕ್ಕೆ ತುಂಬಾ ಸ್ಕೋಪ್ ಇದೆ, ಅದಿದೆ, ಏನೇ ಇದ್ರೂನು ಕಥೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ನನಗೇನೋ ಪ್ರಿಫರೆನ್ಸ್ ಇದೆ ಅಪ್ಪ, ರೆಮ್ಯುನರೇಷನ್ ಸಿಕ್ಬಿಡುತ್ತೆ ಅಂತ ಹೇಳಿ ಮಾಡ್ಬಾರ್ದು, ಅದು ಮನ್ಸು ಒಪ್ಪಲ್ಲ. ಈಗ ಅಪ್ರೋಚ್ ಮಾಡಿದಾಗ ನನಗೆ ಅಲ್ಲಿ ಅಪ್ರೋಚ್ ಆದಾಗ ತುಂಬಾ ಪ್ರೊಫೆಷನಲ್ ಆಗಿದೆ ಟೀಮು, ಕತೆ ಚೆನ್ನಾಗಿದೆ, ಇವ್ರಿಗೆ ಕ್ಲಾರಿಟಿ ಇದೆ ಅಂತ ಅನ್ಸೋದು ಅದು ಫಸ್ಟ್ ಮೀಟಿಂಗ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಬೇರೆಯವರು ಪಾಪ ಹೇಳ್ತಾರೆ ಕೆಲವೊಂದು ನಂಗೆ ಕಥೆಗಳು ಇಷ್ಟ ಆಗಲ್ಲ, ಅವಾಗ ಬೇಡಪ್ಪ ಸುಮ್ನೆ ಏನೋ ಸಿನಿಮಾಗಳು ಮಾಡ್ಬೇಕು ಹರಿಬರಿಲಿ ಅಂತ. ನಾನೇನು ತುಂಬಾ ಸಿನಿಮಾಗಳು ಮಾಡ್ಬೇಕು ಅದೇ ಇಟ್ಕೊಂಡಿಲ್ಲ, ಲೈಫಲ್ಲಿ ನಾನು ಕೆಲಸ ಮಾಡ್ಬೇಕಂತ ಅಷ್ಟೇ ಇಟ್ಕೊಂಡಿದೀನಿ ಇವಾಗ. ಯಾಕಂದ್ರೆ ನಮ್ಮ ಲಿಮಿಟೇಷನ್ಸ್ ನಾವು ನೋಡ್ಕೋಬೇಕಾಗತ್ತೆ ಅಲ್ವಾ. ಓಕೆ, ನನ್ಗೆ ಅವ್ರು ಕೊಟ್ಬಿಡ್ಲಿ ಅವಕಾಶ, ಆ ಥರದ್ದು ಯಾವ ಒಂದು ಓವರ್ ಕಾನ್ಫಿಡೆನ್ಸು ಇಲ್ಲ ನನ್ಗೆ. ಒಳ್ಳೆ ಪಾತ್ರ ಒಳ್ಳೆ ಕಥೆ ಸಿಕ್ಕಿದ್ರೆ ಮಾಡ್ತೀನಿ. ಮತ್ತೆ ಬೇರೆ ಬೇರೆ ಸಿನಿಮಾಗಳಲ್ಲಿ ಕೆಲವು ಇಂಪಾರ್ಟೆಂಟ್ ರೋಲ್ಗೂ ಕೇಳ್ತಾ ಇದ್ರು, ಅವಾಗ ಅದು ದೊಡ್ಡ ದೊಡ್ಡ ಸಿನಿಮಾಗಳಲ್ಲೇ. ಅವಾಗ ನನ್ಗನ್ಸುತ್ತೆ ಈಗ ಒಂದ್ ಸಿನಿಮಾ ಮಾಡಿದೀನಲ್ಲ, ಇದು ಹೆಂಗ್ ಹೋಗುತ್ತೆ ನೋಡೋಣ, ಆಮೇಲೆ ನಾನು ಆಯ್ಕೆ ಮಾಡ್ಕೋಣ, ಸದ್ಯಕ್ಕಂತೂ ಕೈಯಲ್ಲಿ ಬೇರೆ ಬೇರೆ ಕೆಲಸ ಇದೆ ಅಂತ. ಹಂಗಾಗಿ ನಾನು ತುಂಬಾ ಇದಾಗಿ ಡಿಸಿಷನ್ ತಗೋತಾ ಇಲ್ಲ, ಸ್ವಲ್ಪ ವೇಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಪೇಷನ್ಸ್ ಆಗಿ ಡಿಸಿಷನ್ ತಗೊಳ್ಳೋಣ, ನೆಕ್ಸ್ಟ್ ಒಳ್ಳೆ ಕತೆ ಬರ್ಬೋದೇನೋ ಅಂತ ಹಂಗಿದ್ದೀನಿ. ಮೇನ್ ಸಬ್ಜೆಕ್ಟ್ ಮತ್ತೆ ಟೀಮ್ ಇಂಪಾರ್ಟೆಂಟ್ ಆಗುತ್ತೆ. ಪ್ರೊಫೆಷನಲ್ ಟೀಮ್ ಸಿಕ್ಕಿದ್ರೆ ಖಂಡಿತ ನಾನು ಮಾಡ್ತೀನಿ. ಸೊ ಫೈನಲ್ ಹಂತಕ್ಕೆ ಬಂದ್ವಿ, ಗೊತ್ತಿಲ್ಲ ಎಷ್ಟೊಂದು ಮಾತಾಡಿದ್ವಿ ಅಂತ ಹೇಳ್ಬಿಟ್ಟು, ಬಟ್ ಟೈಮ್ ಹೋಗಿದ್ ಗೊತ್ತಾಗಿಲ್ಲ. ಫೈನಲ್ ಆಗಿ ನಮ್ ವೀಕ್ಷಕರಿಗೆ ಏನಾದ್ರೂ ಜಾನ್ವಿ ಹೇಳೋದಿದ್ರೆ? ಏನ್ ಹೇಳ್ಬೇಕು ಅಂದ್ರೆ ಆಕ್ಚುಲಿ ಥ್ಯಾಂಕ್ಸ್ ಹೇಳ್ಬೇಕು. ಎಷ್ಟು ಜನ ಸಪೋರ್ಟ್ ಮಾಡ್ತಾರೆ, ಕೆಲವ್ರು ಪರ್ಸನಲ್ ಮೆಸೇಜ್ ಹಾಕ್ತಾರೆ, ನನ್ ಪ್ರೋಗ್ರಾಮ್ಸ್ ನ ನೋಡ್ ಮೆಸೇಜ್ ಹಾಕ್ತಾರೆ. ಯಾವ್ದಾದ್ರು ಈ ತರ ಇಂಟರ್ವ್ಯೂ ಮಾಡಿದಾಗ್ಲೂ ಕೂಡ ಆ ಇಂಟರ್ವ್ಯೂ ನಲ್ಲಿ ನಾನು ಮಾತಾಡಿದ್ದನ್ನ ಅದು ಪಾಯಿಂಟ್ ಹೇಳಿ ನನಗೆ ಮೆಸೇಜ್ ಹಾಕ್ತಾ ಇರ್ತಾರೆ. ಸೊ ಅದ್ ನೋಡಿದಾಗ ಎಷ್ಟು ಪ್ರೀತಿ ಕೊಡ್ತಿದಾರಪ್ಪ ಅಂತ ಅನ್ಸುತ್ತೆ. ನಿಮ್ ಪ್ರೀತಿ ಇದ್ರೇನೆ ನಾವೇನಾದ್ರೂ ಮಾಡೋಕ್ಕಾಗೋದು. ಒಂದು ಸಿನಿಮಾ ಇರ್ಬೋದು, ಒಂದು ಶೋ ಇರ್ಬೋದು, ಅದಕ್ಕೆ ಸಕ್ಸಸ್ ಆಗ್ಬೇಕು ಅಂದ್ರೆ ಅವ್ರಗಳ ಸಪೋರ್ಟ್ ಇರ್ಬೇಕು. ಸೊ ಅವ್ರಿಗೂ ನಾವು ಏನೋ ಮಾಡ್ಬಿಟ್ಟು ನೀವು ನೋಡಿ ಸಪೋರ್ಟ್ ಮಾಡಿ ಅಂತಂದ್ರೆ ಖಂಡಿತ ಅದು ತಪ್ಪಾಗ್ಬಿಡುತ್ತೆ. ಸೊ ನಾವು ಒಂದು ಒಳ್ಳೆ ಪ್ರಾಡಕ್ಟ್ ನ ಕೊಟ್ಟಾಗ ನೀವು ಖಂಡಿತ ಅದನ್ನ ನಿಮ್ಮ ಮಗು ತರ ಸ್ವೀಕರಿಸ್ತೀರಾ ಅಂತ ನನಗೆ ಗೊತ್ತು. ಹಾಗಾಗಿ ನಿಮ್ಗಳ ಸಪೋರ್ಟ್ ಆಶೀರ್ವಾದ ನನ್ ಮೇಲಿರ್ಲಿ, ನನ್ ಮಗನ್ ಮೇಲಿರ್ಲಿ, ಫ್ಯಾಮಿಲಿ ಮೇಲಿರ್ಲಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ, ಒಳ್ಳೆ ಆರೋಗ್ಯ ಕೊಡ್ಲಿ. ಯಾಕಂದ್ರೆ ವೆದರ್ ಎಲ್ಲ ತುಂಬಾ ಚೇಂಜ್ ಆಗ್ತಾ ಇದೆ, ತುಂಬಾ ಬಿಸಿಲು. ಇವಾಗ ಒಂಚೂರು ತಣ್ಣಗಿದೆ, ಅದು ಬಿಟ್ರೆ ಆ ಬಿಸಿಲು ಅದೆಲ್ಲ ನೋಡಿದ್ರೆ ತುಂಬಾ ಭಯ ಆಗುತ್ತೆ. ಯಾಕಂದ್ರೆ ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾನು ಹೇಳೋದು, ಸುಮ್ನೆ ಹೇಳ್ಬಿಡ್ಬೋದು ಅಷ್ಟೇ, ಮರ ಬೆಳೆಸಿ ಅದು ಇದು. ನಾವು ಕೂಡ ಅದನ್ನ ಮಾಡ್ಬೇಕಾಗತ್ತೆ. ಬೆಂಗಳೂರಲ್ಲಿ ನಮ್ಗೆ ಇಲ್ಲಿ ಅವಕಾಶ ಇಲ್ಲದೆ ಇರ್ಬೋದು, ಬಟ್ ಅಟ್ಲೀಸ್ಟ್ ಇರೋದನ್ನ ನಾವು ಕಡಿದಂಗೆ ಅದನ್ನ ಉಳಿಸ್ಕೊಂಡ್ರೆ ನಾವೆಲ್ಲರೂ ಇರ್ಬೋದು. ಇಲ್ಲಾಂದ್ರೆ ನಮ್ಗೆ ಉಳಿಗಾಲ ಇರಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ನಾವೆಲ್ಲರೂ ಥಿಂಕ್ ಮಾಡ್ಬೇಕಾಗಿದೆ. ಇಲ್ಲಾಂದ್ರೆ ಇಷ್ಟು ಶಕೆ ನಾವು ಲೈಫಲ್ಲಿ ಹುಟ್ಟದಾಗಿಂದ ನಾನು ಅದನ್ನ ನೋಡಿಲ್ಲ. ತುಂಬಾ ಭಯ ಆಗ್ತಾ ಇರುತ್ತೆ, ಏನಪ್ಪಾ ಇಷ್ಟೊಂದು ಹೀಟು, ಇನ್ನೆಷ್ಟು ವರ್ಷ ಬದುಕ್ತೀವೋ ಅಂತ. ಸೊ ಅದನ್ನೆಲ್ಲ ನಾವು ಸೀರಿಯಸ್ ಆಗಿ ತಗೊಳ್ಳೋಣ, ಒಂದು ಒಳ್ಳೆ ಗೋಲ್ ಇಟ್ಕೊಳ್ಳೋಣ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೂ ಅಷ್ಟೇ ಕಾವ್ಯ, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಚೆನ್ನಾಗಾಯ್ತು, ತುಂಬಾ ಖುಷಿ ಆಯ್ತು. ನೀವು ತುಂಬಾ ಬಬ್ಲಿ ಆಗಿ ಇಂಟರ್ವ್ಯೂ ಮಾಡಿದ್ವಿ, ತುಂಬಾ ಖುಷಿ ಆಯ್ತು. ಅಯ್ಯೋ ಇಲ್ಲ, ಆಕ್ಚುಲಿ ತುಂಬಾ ಖುಷಿ ಆಯ್ತು ನೀವು ಬಂದಿದ್ದು. ಮತ್ತೆ ಪ್ರವೀಣ್ ಏಕಾಂತ ಸರ್, ನಾವೆಲ್ಲ ನ್ಯೂಸ್ ಫಸ್ಟ್ ಅಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ವಿ. ಅವಾಗ್ಲೂ ಅಷ್ಟೇ ಸಿನಿಮಾ ಇಂಟರ್ವ್ಯೂಸ್ ಇದ್ದಾಗ, ನನ್ ನ್ಯೂಸ್ ಫಸ್ಟ್ ಬಂದಾಗ ನಂಗೆ ಆಕ್ಚುಲಿ ಹಳೆ ಚಾನಲ್ ಅಲ್ಲಿ ಯಾರು ಕ್ವೆಶನ್ಸ್ ಕೊಡ್ತಾ ಇರ್ಲಿಲ್ಲ. ಸಿನಿಮಾ ಇಂಟರ್ವ್ಯೂ ಅಂದ್ರೆ ಕ್ವೆಶನ್ಸ್ ಕೊಡೋರು, ಅಯ್ಯೋ ಇಷ್ಟೊಂದು ಈಸಿನಾ ಇಲ್ಲಿ ಅಂತ ಕ್ವೆಶನ್ಸ್ ಕೊಟ್ಬಿಟ್ಟು ಮಾಡ್ಕೊಂಬನ್ನಿ, ಅಯ್ಯೋ ಲಾಸ್ಟ್ ಮಿನಿಟ್ ಬಂದ್ರು ಮಾಡ್ಬೋದಲ್ಲ ಮತ್ತೆ ಇಲ್ಲಿ ಅಂತ. ಅದೆಲ್ಲ ಪ್ರವೀಣ್ ಸರ್ ಜೊತೆ ಕೆಲಸ ಮಾಡಿದಾಗ್ಲೇ ಆಗಿದ್ದು. ಅವರು ನಾವು ತುಂಬಾ ಇಂಟರ್ವ್ಯೂಸ್ ಒಟ್ಟಿಗೆ ಮಾಡಿದೀವಿ ಆಫೀಸಲ್ಲೂ ಕೂಡ. ಅವ್ರ ಗ್ರೋತ್ ಕೂಡ ಬಹಳ ಖುಷಿ ಆಗುತ್ತೆ ನನ್ಗೆ. ಹಾಗಾಗಿ ಕನ್ನಡ ಪಿಕ್ಚರ್ ಅಂದ ಕೂಡಲೇ ಪ್ರವೀಣ್ ಸರ್ ನೆನಪಾದ್ರು. ಪ್ರವೀಣ್ ಸರ್ ಚಾನಲ್ ಮಾಡೋಣ ಅಂತ ಅನ್ಸ್ತು. ಆಮೇಲೆ ನಿಮ್ ಇಂಟರ್ವ್ಯೂಸ್ ಕೂಡ ನೋಡ್ದೆ. ಸೊ ಬಂದ್ರಿ, ತುಂಬಾ ಚೆನ್ನಾಗಿ ಮಾಡ್ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಬಬ್ಲಿ ಆಗಿ ಚೆನ್ನಾಗಿ ಮಾಡ್ಕೊಟ್ರಿ. ಮತ್ತೆ ಎಲ್ರು ನೋಡಿ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್. ಇನ್ನು ಏನೇನೆಲ್ಲ ಗುರಿ ಇಟ್ಕೊಂಡಿದ್ದೀರಾ, ಒಂದ್ ಮೂಲೆಲ್ಲ ಹಾಕಿ ಇಟ್ಟಿದ್ದೀರಾ, ಅದೆಲ್ಲವನ್ನ ಓಪನ್ ಮಾಡಿ ಒಂದು ಸಕ್ಸಸ್ ಮೆಟ್ಲನ್ನ ಇನ್ನು ಎತ್ತರಕ್ಕೆ ತಗೊಂಡೋಗಿ ಅನ್ನೋದು ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ, ಇದಿಷ್ಟು ಜಾನ್ವಿ ಅವರ ಇಂಟ್ರೆಸ್ಟಿಂಗ್ ಇಂಟರ್ವ್ಯೂ ಅಂತ ಹೇಳ್ಬೋದು. ಸೊ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇದು ಕನ್ನಡ ಪಿಕ್ಚರ್.